ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ಇವತ್ತು ಇರೆಗ್ಯುಲರ್ ಪೀರಿಯಡ್ನ ಹೇಗೆ ಮನೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಮನೆ ಮದ್ದುಗಳು ಅಂತಲೇ ಹೇಳ್ಬೋದು, ಇದನ್ನು ಯೂಸ್ ಮಾಡಿಕೊಂಡು ನಾವು ಸರಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇವತ್ತೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳಿದ್ದೀರ ಇರೆಗ್ಯುಲರ್ ಪೀರಿಯಡ್ಗೆ ಟಿಪ್ಸ್ ಹೇಳಿ ಮ್ಯಾಮ್, ಟಿಪ್ಸ್ ಹೇಳಿ ಅಂತ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಹಾಸ್ಪಿಟಲ್ ಅವಶ್ಯಕತೆನೇ ಇರೋದಿಲ್ಲ. ನಿಮಗೆ ಅಷ್ಟು ಕರೆಕ್ಟಾಗಿ ನಿಮ್ಮ ಪೀರಿಯಡ್ಸು ನಿಮಗೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಏನೇ ಮಾಡ್ತಾಯಿದ್ರು ಎಲ್ಲ ಮನೆ ಮದ್ದುಗಳಿಂದನೇ ಹುಷಾರು ಮಾಡ್ಕೊತಾಯಿದ್ರು. ಇವಾಗೂ ಅಷ್ಟೇ ನಮ್ಮ ಕೈಲಿ ಸಾಧ್ಯ ಇದೆ ಮನೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಈ ಥರ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ 100% ರಿಸಲ್ಟ್ಗಳಿರುತ್ತೆ. ಸೊ ಇವಾಗ ನಾನು ಹೇಳೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡ್ರೆ ನಿಮಗೆ 100% ರಿಸಲ್ಟ್ ಅಂತೂ ಇರುತ್ತೆ. ಸೊ ಹಾಗೆ ನಿಮಗೆ PCOD PCOS ಪ್ರಾಬ್ಲಮ್ ಇದ್ದವರು ನೀವೇನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀರೋ ಅದು ತೊಗೊಂಡು ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ನಾವು ಹಾಸ್ಪಿಟಲ್ಗೆ ತೋರಿಸಿಲ್ಲ ಮ್ಯಾಮ್, ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಇರೆಗ್ಯುಲರ್ ಪೀರಿಯಡ್ ಸರಿಯಾಗಿ ಬರ್ತಾ ಇಲ್ಲ, ಹಾಗೆ ಫ್ಲೋಯಿಂಗ್ ಕಡಿಮೆ ಆಗ್ತಾ ಇದೆ, ಫ್ಲೋಯಿಂಗ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ, ವೆಯ್ಟ್ ಗೇನ್ ಆಗ್ತಾ ಇದೆ, ಈ ಥರ ಎಲ್ಲ ಪ್ರಾಬ್ಲಮ್ಗೂ ಈ ಡ್ರಿಂಕ್ ಅತ್ಯುತ್ತಮ ಅಂತ ಹೇಳ್ತೀನಿ. ಗೈಸ್, ಅದೇನೇನು ಇಂಗ್ರೀಡಿಯೆಂಟ್ಸು, ಅದಕ್ಕೆ ಏನೇನು ಬೇಕಾಗತ್ತೆ, ಅದು ಎಷ್ಟು ರೀತಿ ನಾವು ಅದನ್ನು ಯೂಸ್ ಮಾಡ್ಕೊಬಹುದು, ಯಾವ ಟೈಮಲ್ಲಿ ತಗೊಬಹುದು, ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಕೆಂಪು ಅಕ್ಷರದಲ್ಲಿ ಸಬ್ಸ್ಕ್ರೈಬ್ ಅನ್ನೋದನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ಎಲ್ರಿಗಿಂತ ಮುಂಚೆ ನಿಮಗೆ ನಮ್ಮ ನೋಟಿಫಿಕೇಷನ್ ಬರುತ್ತೆ, ಎಲ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋ ನೋಡಬಹುದು. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಇದೇ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರಿಗೆಲ್ರಿಗೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ, ತುಂಬ ಪೀಪಲ್ಸಿಗೆ ಬರ್ತಾ ಇರುತ್ತೆ. ಹೆಣ್ಮಕ್ಳಿರ್ಬೋದು, ಆಂಟಿದಿರಿರ್ಬೋದು, ಪ್ರತಿಯೊಬ್ಬರಿಗೂ ಅಂತಲ್ಲ, ಪರ್ಟಿಕ್ಯುಲರ್ ಒಂದು 100% ಪೀಪಲ್ಸ್ ಅಂದರೆ ಒಂದು 80% ಜನಗಳಿಗಂತೂ ಹೊಟ್ಟೆ ನೋವು ಇದ್ದೇ ಇರುತ್ತೆ. ಅಂಥವ್ರಿಗೆಲ್ಲ ಹೇಗೆ ಮನೆಯಲ್ಲೇ ನೀವು ಹೊಟ್ಟೆ ನೋವನ್ನ ಈಸಿಯಾಗಿ ಕಡಿಮೆ ಮಾಡ್ಕೊಬಹುದು, ಯಾವ ಫುಡ್ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಬನ್ನಿ, ಮೊದಲನೇದಾಗಿ ಒಂದು ಈ ಡ್ರಿಂಕ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪೀರಿಯಡ್ಸು ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಈ ಡ್ರಿಂಕಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಸ್ಟವ್ ಮೇಲೆ ಚಿಕ್ಕದು ಪಾತ್ರೆ ಇಟ್ಕೊಳ್ಳಿ. ಆ ಪಾತ್ರೆಗೆ ನೀವು ಒಂದು 200 ml ಅಷ್ಟು ನೀರು ಹಾಕ್ಕೊಳ್ಳಿ. ಅದು 150 mlಗೆ ಬರೋವರೆಗೂ ಕುದ್ರೆ ಸಾಕು. ನೋಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಇಷ್ಟು ಶುಂಠಿನ ಇದ್ರೊಳಗಡೆ ಜಜ್ಜಿಬಿಟ್ಟು ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿ, ಕುಟ್ಟಣಿ ಇದ್ದರೆ ಅದರಲ್ಲಿ ಜಜ್ಕೊಳ್ಳಿ, ಹಾಕಿ. ಇದ್ರ ಜೊತೆ ನಾನು ಅವಾಗೆ ಹುರ್ಕೊಂಡಿದ್ನಲ್ಲ ಎಳ್ಳು, ಬ್ಲಾಕ್ ಟೀಲ್, ಇದನ್ನು ಇದ್ರೊಳಗಡೆ 1 ಟೀ ಸ್ಪೂನ್ ಹಾಕಬೇಕಾಗತ್ತೆ. ನೋಡಿ, ಕುದೀತಾ ಇದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ಟೀ ಸ್ಪೂನ್ ಹಾಕಿರೋದು ನಿಮಗೆ ಗೊತ್ತಾಗಬೇಕು ಅಂದರೆ, ಇವಾಗ 200 ml ಹಾಕಿದ್ರೆ 150 ml ಅಷ್ಟು ನೀರು ಹಾಕಬೇಕು. ಅಲ್ಲಿವರೆಗೂ ಕುದಿಸಿ, ಒಂದು 3 to 5 minutes ಚೆನ್ನಾಗಿ ಕುದಿಸಿ. ಮತ್ತೆ ಕೇಳ್ತೀರಾ ಇನ್ನೂ ಒಬ್ಬೊಬ್ರು, ವೈಟ್ ಎಳ್ಳು ಯೂಸ್ ಮಾಡ್ಬೋದಾ ಮೇಡಮ್ ಅಂತ. ಬೇಡ, ಪರ್ಟಿಕ್ಯುಲರ್ ಆಗಿ ಬ್ಲಾಕ್ ಎಳ್ಳೇ ಯೂಸ್ ಮಾಡಿ. ಬ್ಲಾಕ್ ಎಳ್ಳೆ ಯಾಕೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬ್ಲಾಕ್ ಎಳ್ಳಲ್ಲಿ ಗುಡ್ ಸೋರ್ಸ್ ಆಫ್ ಫೈಬರ್ ಇರುತ್ತೆ. ಸೊ ವೈಟ್ ಎಳ್ಳಲ್ಲಿ ಅದನ್ನೆಲ್ಲಾನು ತೆಗೆದ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಇದರಲ್ಲಿ ನಮ್ಮ ದೇಹಕ್ಕೆ ಏನೇನು ಪೋಷಕಾಂಶಗಳು ಬೇಕೋ ಅದೆಲ್ಲ ಇರುತ್ತೆ. ಈವನ್ ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್, ವೈಟಮಿನ್ B6, ಐರನ್, ಕಾಪರ್, ಇದೆಲ್ಲನೂ ತುಂಬ ಯಥೇಚ್ಛವಾಗಿ ಇರುತ್ತೆ. ಇದರಿಂದ ನಮ್ಮ ಬ್ಲಡ್ ಸೆಲ್ಸ್ ಆ್ಯಕ್ಟಿವ್ ಆಗುತ್ತೆ. ಇನ್ನು ಶುಂಠಿ ಹಾಕಿದ್ದೀವಿ. ಶುಂಠಿ ನಿಮ್ಮ ಮೆಟಾಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ನಿಮ್ಮ ಪೀರಿಯಡ್ಸ್ ಆಗಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ ಗೈಸ್, ಇದಾಗಿದೆ ನೋಡಿ. ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಬೇಕು. ಸೋಸ್ಕೊಳ್ಳೋಕ್ಕೂ ಮುಂಚೆ ಏನು ಮಾಡಬೇಕು, ಒಂದು ಲೋಟಕ್ಕೆ ಬೆಲ್ಲ ಹಾಕ್ಕೊಬೇಕು. ನೀವು ನಾಟಿ ಬೆಲ್ಲ ಹಾಕ್ಕೊಳ್ಳಿ, ನಾನು ನಾರ್ಮಲ್ ಬೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. 1 ಟೀ ಸ್ಪೂನಷ್ಟು ಬೆಲ್ಲ. ನಾಟಿ ಬೆಲ್ಲ ನೀವೆಲ್ಲ ಕೇಳಿರ್ಬೋದು, ಆಲ್ಮೋಸ್ಟ್ ಹಳ್ಳಿಗಳ ಕಡೆ ಡೆಲಿವರಿ ಆಗಿರೋ ಹೆಣ್ಮಕ್ಳಿಗೆ ಅಥವಾ ಮೆಚ್ಯೂರ್ ಆಗಿರೋ ಹೆಣ್ಮಕ್ಳಿಗೆ ನಾಟಿ ಬೆಲ್ಲ ತಿನ್ನಿಸ್ತಾರೆ. ಯಾಕಂದರೆ ಬೆಲ್ಲದಲ್ಲಿ ಐರನ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ. ಇದನ್ನು ನೀವು ತಗೊಳ್ಳೋದ್ರಿಂದ, ಈ ತಾಟಿ ಬೆಲ್ಲ ಅಂತ ಹೇಳ್ತಾರಲ್ಲ, ಈ ಬೆಲ್ಲನ ನೀವು ತಗೊಳ್ಳೋದ್ರಿಂದ ಹಳ್ಳಿಗಳ ಕಡೆ ನ್ಯಾಚುರಲ್ ಆಗೇ ಸಿಗತ್ತೆ, ಗಾಣಗಳಲ್ಲಿ ಅವರೇ ಮಾಡ್ಕೊಂಡಿರ್ತಾರೆ.
ಎಲ್ಲಾ ಕಡೆ ನಿಮ್ಗೆ ಮಾರ್ಟ್ಗಳಲ್ಲಿ ಕೂಡ ಅವೈಲೇಬಲ್ ಇದೆ, ತಗೊಬಹುದು. ಅದೆಲ್ಲ ಸಿಕ್ಕಲ್ಲ ಮೇಡಮ್ ಅಂದ್ರೆ ನಾರ್ಮಲ್ ಬೆಲ್ಲನೇ ತಗೊಳ್ಳಿ. ಹಾಗೆ ಫ್ಲೋಯಿಂಗ್ ಕರೆಕ್ಟ್ ಆಗಿ ಆಗತ್ತೆ. ಇಷ್ಟೇ ಗೈಸ್. ಈ ಡ್ರಿಂಕ್ ನ ನೀವು ಪ್ರತಿನಿತ್ಯ, ಇವಾಗ ನಿಮ್ಮ ಪೀರಿಯಡ್ಸ್ ಡೇಟು 15 ಡೇಸ್, ಇವಾಗ 20th ಇದೆ ಅಂದ್ರೆ ನೀವು 5th ಇಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಇದನ್ನ ಕುಡಿಲಿಕ್ಕೆ. ಇದನ್ನ ಕುಡಿಬೇಕಾಗತ್ತೆ. ಸೊ ಇದನ್ನ ಅರ್ಲಿ ಮಾರ್ನಿಂಗು ಎಂಟಿ ಸ್ಟಮಕಲ್ಲೇ ನೀವು ಕುಡಿಬೇಕಾಗತ್ತೆ. ಈ ಕುಡಿಯೋದ್ರಿಂದ ನೀವು ವೇಟ್ ಕೂಡ ಲೂಸ್ ಆಗುತ್ತೆ. ಇದರಿಂದ ನಿಮ್ಮ ಪೀರಿಯಡ್ಸ್ ಕೂಡ ಕರೆಕ್ಟ್ ಡೇಟ್ಗೆ ಸರಿಯಾದ ಟೈಮ್ಗೆ ಸರಿಯಾಗಿ ಆಗುತ್ತೆ. ಹಾಗೆ ಫ್ಲೋಯಿಂಗ್ ಕೂಡ ವೆರಿ ಗುಡ್ ಆಗುತ್ತೆ, ತುಂಬಾ ಚೆನ್ನಾಗಿ ಫ್ಲೋಯಿಂಗ್ ಆಗುತ್ತೆ. ಇಂಪಾರ್ಟೆಂಟ್ ಸೂಚನೆ ಇದು, ಪ್ರೆಗ್ನೆಂಟ್ಗೆ ಟ್ರೈ ಮಾಡ್ತಾ ಇರ್ತಿರಲ್ಲ ಅಂಥವ್ರು ಕುಡಿಬೇಡಿ, ಬಾಡಿ ಓವರ್ ಹೀಟ್ ಆಗುತ್ತೆ. ಸೊ ನಾರ್ಮಲ್ ಇರೋರ್ಗೂ ಹೀಟ್ ಆಗಲ್ವಾ ಮ್ಯಾಮ್ ಬಾಡಿ ಅಂತ ಕೇಳ್ತೀರಾ? ನಾರ್ಮಲ್ ಇರೋರ್ಗೂ ಹೀಟ್ ಆಗತ್ತೆ ಬಾಡಿ. ಇದು ಈ ಹೀಟ್ ಆಗ್ಲಿಕ್ಕೆ ಅಂತಾನೆ ಕುಡಿಯೋದು. ಊಟದಲ್ಲಿ ಮಜ್ಜಿಗೆ ಕುಡಿಯೋದು, ನೀರ್ ಕುಡಿಯೋದು, ಸೌತೆಕಾಯಿ ತಿನ್ನೋದು, ಈ ತರ ಮಾಡ್ಕೊಳ್ಳಿ, ಅಲ್ಲಿಗಲ್ಲಿಗೆ ಮ್ಯಾನೇಜ್ ಆಗತ್ತೆ. ಸೆಕೆಂಡ್ ಟಿಪ್ಸ್ ಏನು ಅಂತ ನೋಡ್ಕೊಂಬರೋಣ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ಅದ್ಭುತವಾಗಿರುತ್ತೆ. ಬನ್ನಿ ನೋಡೋಣ. ಎಳ್ಳನ್ನ ನೀಟಾಗಿ ಹುರ್ಕೊಳ್ಳಿ ಗ್ಯಾಸ್ ಮೇಲೆ ಇಟ್ಟು. ಅದು ಚಿಟಪಟ ಅಂತ ಸಿಡಿತಾ ಇದೆ ಅಂದ್ರೆ ಆಗಿದೆ ಅಂತ ಅರ್ಥ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ, ನಾಟಿ ಬೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನ ಪೌಡರ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಟೇಸ್ಟಿಗೆ ಅನುಗುಣವಾಗಿ ಬೆಲ್ಲ ಹಾಕ್ಕೊಳ್ಳಿ, ಅಷ್ಟೇ ಹಾಕ್ಕೊಬೇಕು ಇಷ್ಟೇ ಹಾಕ್ಕೊಬೇಕಂತ ರೂಲ್ಸ್ ಇಲ್ಲ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋಕೆ. ಯಾವಾಗ ತಿನ್ಬೇಕು ಮ್ಯಾಮ್ ಇದು ಅಂತ ಕೇಳ್ತೀರಾ? ನೀವು ಯಾವಾಗಾದ್ರೂ ತಿನ್ಬೋದು. ಪರ್ ಡೇ ಅಲ್ಲಿ ನೀವು 1 or 2 ಸ್ಪೂನ್ಸ್ ತಿಂದ್ರೆ ಸಾಕು. ಇದನ್ನು ಅಷ್ಟೇ ನೀವು 15 ಡೇಸ್ 20 ಡೇಸ್ ಮುಂಚೆನೆ ತಿನ್ನಕ್ ಸ್ಟಾರ್ಟ್ ಮಾಡಬೇಕು. ಬೆಸ್ಟ್ ಅಂತ ಹೇಳಿದ್ರೆ ಡ್ರಿಂಕಿಗೆ ಹೋಗಿ. ತುಂಬಾ ಇರೆಗ್ಯುಲರ್ ಪೀರಿಯಡ್ಸ್ ಇದೆ, ಫ್ಲೋಯಿಂಗ್ ಇಲ್ಲ ಅನ್ನೋಂಥವ್ರೆಲ್ಲ ಡ್ರಿಂಕಿಗೆ ಹೋಗಿ. ಡ್ರಿಂಕ್ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಮಾಡ್ಕೊಳ್ಳಿಕ್ಕೆ, ನಮಗೆ ಟೈಮ್ ಸಿಗಲ್ಲ, ಹಾಗೆ ನಾವು ಮನೇಲಿ ಇರಲ್ಲ, ವರ್ಕ್ ಹೋಗ್ತಾ ಇರ್ತೀವಿ, ಈ ತರ ಪೀಪಲ್ಸ್ ಎಲ್ಲ ತುಂಬಾ ಇರ್ತೀರಾ ಅಲ್ವಾ, ಅಂಥವ್ರಿಗೆಲ್ಲ ನೀವು ಈ ತರ ಮಾಡ್ಕೊಂಡು ತಿನ್ನಬಹುದು. ನೆಕ್ಸ್ಟ್ ಥರ್ಡ್ ಟಿಪ್, ಪೀರಿಯಡ್ಸ್ ಇನ್ನೊಂದು 5 ಡೇಸ್ ಇದೆ ಅನ್ನೋ ರೀತಿ ನೀವು ಪಪ್ಪಾಯ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನ ಯಾವ ಟೈಮಲ್ಲಾದರೂ ತಿನ್ಬೋದು ನೀವು, ಊಟ ಆದಮೇಲೆ ಅಥವಾ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ಕೂಡ ತಿನ್ನಬಹುದು, ತೊಂದರೆ ಇಲ್ಲ. ಈ ಡ್ರಿಂಕಲ್ಲಿ ಮಾಡೋಕ್ಕಾಗಲ್ಲ, ಇದು ಎಲ್ ಪೌಡರ್ ಕೂಡ ನಾವು ತಿನ್ಲಿಕ್ಕೆ ಆಗಲ್ಲ ಅನ್ನೋ ಅಂಥವ್ರು ಈ ಪಪ್ಪಾಯನ 1 ಕಪ್ ಯೂಸ್ ಮಾಡೋದ್ರಿಂದನೂ ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗಿ ಆಗತ್ತೆ. ಎಲ್ಲದಕ್ಕಿಂತ ಬೆಸ್ಟು ಇರೆಗ್ಯುಲರ್ ಪೀರಿಯಡ್ಗೆ ನಾನು ತೋರಿಸ್ಕೊಟ್ಟಿರೋ ಡ್ರಿಂಕ್, ಆ ಡ್ರಿಂಕ್ನ ಯೂಸ್ ಮಾಡಿ. ಓಕೆ, ನಿಮ್ಮೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಿರೋ ಲೈಕ್ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ಗಳಿಗಾಗಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.